ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮಿ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರಿಯಾ ಮಾಮಿ. ಅಯೋಧ್ಯ ಕಾಂಡದಲ್ಲಿ ಆಕ್ಷೇಪಣಾ ಕೋಣೆಯಲ್ಲಿ ಅನ್ನುವ ಕಥೆಯ ಮುಂದುವರೆದ ಭಾಗವನ್ನ ಈಗ ನೋಡೋಣ. ದಶರಥ ಮಹಾರಾಜ ಕೈಕೇಯಿಯಲ್ಲಿ ಕೇಳ್ಕೊತಾ ಇದ್ದಾನೆ, ನನ್ನ ಪ್ರಿಯ ರಾಣಿ, ರಾಮನ ಬಗ್ಗೆ ಕರುಣೆ ತೋರು. ನೀನೇಕೆ ಅವನನ್ನ ಕಾಡಿಗೆ ಕಳಿಸ್ಬೇಕು? ಅವನು ಅವನ ಪಾಡಿಗೆ ಇದ್ದಾನೆ. ಅವನಿಂದ ನಿನಗೇನು ತೊಂದರೆ ಆಗಿಲ್ವಲ್ಲ? ನಿನ್ನನ್ನು ಕಂಡರೆ ಅವನಿಗೆ ಬಹಳವೇ ಪ್ರೀತಿ ಇದೆ. ನಿನ್ನ ವಿಷಯದಲ್ಲಿ ಅವನೇನು ತಪ್ಪು ಮಾಡಿದ್ದಾನೆ ಹೇಳು? ಸರಿ, ನಿನ್ನ ಇನ್ನೊಂದು ಕೋರಿಕೆಯನ್ನು ದಯವಿಟ್ಟು ಮರೆತು ಬಿಡು ಕೈಕೇಯಿ ಅಂತಾನೆ ಮಹಾರಾಜ. ಅದಕ್ಕೆ ಕೈಕೇಯಿ ಹೇಳ್ತಾಳೆ, ರಾಜ, ಹೀಗೆಲ್ಲ ಭಾವನಾತ್ಮಕವಾಗಿ ಮಾತಾಡಿ ನನ್ನನ್ನ ಮೂರ್ಖಳನ್ನಾಗಿ ಮಾಡಬೇಡ. ಹೀಗೆಲ್ಲ ಸೆಂಟಿಮೆಂಟ್ ಇಟ್ಟುಕೊಂಡು ಮಾತನಾಡಿ ನನ್ನನ್ನ ಫೂಲ್ ಮಾಡಬೇಡ ಅಂತ ಇದ್ದಾಳೆ ಮಕ್ಕಳೇ ಅವಳು. ಪಾಪ ರಾಜ ಅಡ್ಡಡ್ಡ ಬಿದ್ದು ಅಂಗಲಾಚಿ ಬೇಡಿಕೊಳ್ತಾ ಇದ್ದಾನೆ. ಆದರೆ ಕೈಕೇಯಿ ಅವನಿಂದ ಹಿಂದೆ ಹಿಂದೆ ಸರಿದು ಪಟ್ಟು ಬಿಡದವಳ ಹಾಗೆ ದೃಢವಾಗಿ ನಿಲ್ಲುತ್ತಾ ಹೇಳ್ತಾಳೆ, ನನ್ನ ಕೋರಿಕೆಗೆ ನೀವು ಗೌರವ ಕೊಟ್ಟು ನಡೆಸಿಕೊಡಲೇಬೇಕು. ನಿಮಗೆ ಆಗುತ್ತೋ ಆಗಲ್ವೋ ಹೇಳಿಬಿಡಿ. ಅದನ್ನ ಬಿಟ್ಟು ಬೇರೆ ಯಾವುದೇ ಉಪಾಯಗಳನ್ನು ನನಗೆ ಹೇಳುವ ಪ್ರಯತ್ನವನ್ನ ಮಾಡಲೇಬೇಡಿ ಅಂತ ಹೇಳಿಬಿಡ್ತಾಳೆ. ಓ ದೇವ್ರೆ, ಎಂತಹ ಪರಿಸ್ಥಿತಿ ಬಂದು ಬಿಡ್ತು ನನಗೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ ಮಹಾರಾಜ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಒಬ್ಬರಿಗೆ ನಾವು ಸಹಾಯವನ್ನ ಮಾಡಿ ಅದನ್ನು ಮತ್ತೆ ಮತ್ತೆ ಹೇಳಿ ತೋರಿಸೋದು ಕೂಡ ತುಂಬಾ ತಪ್ಪು. ಯಾಕೆ ಅಂದ್ರೆ ಸಹಾಯ ಮಾಡಿಸಿಕೊಂಡವರಿಗೆ ಅದು ಹಿಂಸೆ ಅಂತ ಅನ್ಸುತ್ತೆ. ಇವರು ಯಾಕಾದ್ರೂ ನಮಗೆ ಸಹಾಯ ಮಾಡಿದ್ರೋ? ಮತ್ತೆ ಮತ್ತೆ ಹೇಳಿ ತೋರಿಸುವ ಬದಲು ಇವರು ಸಹಾಯ ಮಾಡದಿದ್ದರೆ ಚೆನ್ನಾಗಿತ್ತು ಅಂತ ಅನ್ನಿಸುತ್ತೆ. ಸಹಾಯ ಮಾಡಿಸಿಕೊಂಡವರಿಗೆ ಖಂಡಿತ ಕೃತಜ್ಞತೆ ಅಂತೂ ಇರಲೇಬೇಕು. ಕೃತಜ್ಞತೆ ಅಂದ್ರೆ ಗ್ರಾಟಿಟ್ಯೂಡ್. ನಮಗೆ ಸಮಯ ಸಿಕ್ಕರೆ ಅವರಿಗೆ ಒಳ್ಳೆಯ ಉಪಕಾರವನ್ನು ಮಾಡಬೇಕು ಅನ್ನೋದು ನಿಜ. ಕೈಕೇಯಿ ಗಂಡನನ್ನ ಉಳಿಸೋದಕ್ಕೆ ತುಂಬಾ ಸಹಾಯ ಏನೋ ಮಾಡಿದ್ಲು ನಿಜ. ಆದ್ರೆ ಅದನ್ನ ಪದೇ ಪದೇ ಹೇಳಿ ತೋರಿಸ್ತಾ ಇರೋದು ಸರಿ ಇಲ್ಲ ಅಲ್ವಾ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಅದಕ್ಕೆ ಪ್ರತ್ಯುಪಕಾರವಾಗಿ ಅಂದ್ರೆ ನಾನ್ ನಿನ್ಗೆ ಹೆಲ್ಪ್ ಮಾಡಿಲ್ವಾ, ಅದಕ್ಕೆ ನೀನು ಹೆಲ್ಪ್ ಮಾಡು ಅಂತ ಕೆಟ್ಟ ಕೆಲಸಕ್ಕೆ ಅವನನ್ನ ಉಪಯೋಗಿಸಿಕೊಳ್ಳೋದು ಎಷ್ಟು ತಪ್ಪು ಅಲ್ವಾ? ಇದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಕೆಟ್ಟ ಕೆಲಸಗಳಿಗೆ ದೇವರ ಸಹಾಯವಂತೂ ಖಂಡಿತ ಸಿಗೋದಿಲ್ಲ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಗಾದೆ ಮಾತು ಕೂಡ ಇದೆ ಮಕ್ಕಳೇ. ಬರೀ ಪ್ರಾಮಿಸ್ ಮಾಡೋದು ಮಾತ್ರವೇ ಅಲ್ಲ, ಯಾವುದೇ ಮಾತಾಡೋಕೆ ಮುಂಚೆನೂ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ಹೇಳಿದ ಮಾತನ್ನ ವಾಪಸ್ ಪಡೆಯೋದಕ್ಕಂತೂ ಸಾಧ್ಯವಿಲ್ಲ. ಅದಕ್ಕೆ ಮಾತು ಕೊಟ್ಟು ಇಕ್ಕಳದಲ್ಲಿ ಸಿಕ್ಕಿಕೊಂಡ ಹುಳುವಿನಂತೆ ಆಗಿಬಿಟ್ಟಿದ್ದಾನೆ ಪಾಪ. ವಿಲವಿಲ ಅಂತ ಒದ್ದಾಡುತ್ತಾ ಇದ್ದಾನೆ ಮಹಾರಾಜ. ಹಾ ರಾಮಚಂದ್ರ ಅಂತ ಚೀರಿಕೊಂಡು ಬುಡ ಕಡಿದ ಮರದಂತೆ ನೆಲದ ಮೇಲೆ ಬಿದ್ದು ಬಿಟ್ಟ ಮಹಾರಾಜ. ಸ್ವಲ್ಪ ಹೊತ್ತಾದ ಮೇಲೆ ಪ್ರಜ್ಞೆ ಬಂತು. ಅಯ್ಯೋ, ಮಾತು ಕೊಟ್ಟು ಬಿಟ್ಟು ಈಗ ಇವಳ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೇನಲ್ಲ, ನನ್ನ ಬುದ್ಧಿಗೆ ಏನಾಗಿತ್ತು ಅಂತ ತನ್ನನ್ನು ತಾನೇ ಬೈದುಕೊಳ್ತಾನೆ ರಾಜ. ಶ್ರೀರಾಮ ಕಾಡಿಗೆ ಹೋದರೆ ನೀನು ಕೂಡ ವಿಧವೆ ಆಗುತ್ತೀಯ, ನಾನು ಖಂಡಿತ ಬದುಕಿರುವುದಿಲ್ಲ. ನೀನು ಮಾಡುವ ಕೆಲಸ ನಿನ್ನ ಭರತನಿಗೂ ಒಪ್ಪಿಗೆಯಾಗುವುದಿಲ್ಲ, ನೋಡಿಕೋಬೇಕಾದರೆ. ಅಯೋಧ್ಯೆಯ ಯಾವ ಜನರೂ ಇದನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತ ಪರಿಪರಿಯಾಗಿ ಅವಳನ್ನ ಕೇಳಿಕೊಳ್ತಾನೆ ಮಹಾರಾಜ. ಆದ್ರೆ ಅವಳು ಸುತರಾಮ್ ಒಪ್ಪಲಿಲ್ಲ, ಹಠವನ್ನೂ ಬಿಡಲಿಲ್ಲ. ರಾಮನನ್ನು ನೆನಪಿಸಿಕೊಂಡಾಗಲೆಲ್ಲ ದಶರಥ ಮಹಾರಾಜ ಪ್ರಜ್ಞೆ ತಪ್ಪುತ್ತಿದ್ದ ಪಾಪ. ಪರಮ ಸುಂದರಿಯಾಗಿ ತನ್ನ ಕಣ್ಣಿಗೆ ಸದಾ ಸೊಗಸಿನಿಂದ ಕಾಣುತ್ತಿದ್ದ ಕೈಕೇಯಿ ಇವತ್ತು ಅವನ ಕಣ್ಣಿಗೆ ಘೋರ ವಿಷಸರ್ಪದಂತೆ ಕಾಣಿಸ್ತಾ ಇದ್ದಾಳೆ. ಅಷ್ಟು ಹೊತ್ತಿಗಾಗಲೇ ಕತ್ತಲೆ ಆಗುತ್ತಾ ಬಂದಿತ್ತು. ಬೆಳಗಾದರೆ ರಾಮನ ಪಟ್ಟಾಭಿಷೇಕ ಆಗಬೇಕು. ಆದರೆ ಹೀಗೆಲ್ಲ ಆಯಿತು
ಆಯಿತಲ್ಲ ಅಂತ ಪಾಪ ತುಂಬಾ ವೇದನೆಯನ್ನ ಅನುಭವಿಸುತ್ತಾ ಕೈಕೇಯಿಗೆ ಹೇಳ್ತಾನೆ, ಎಲೈ ನೀಚೆ, ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ನಾನು ನಿನ್ನ ಇಷ್ಟವನ್ನ ನಡೆಸ್ತೇನೆ, ಆದ್ರೆ ಇನ್ನು ನೀನು ನನ್ನ ಹೆಂಡತಿಯಲ್ಲ, ನಿನ್ನ ಮಗನು ನನ್ನ ಮಗನೂ ಅಲ್ಲ. ಹೇಗಿದ್ರೂ ಈ ವ್ಯಥೆಯಿಂದ ನಾನು ಸಾಯುವುದಂತೂ ನಿಶ್ಚಯ. ನಾನು ಸತ್ತ ಮೇಲೆ ನೀನಾಗಲಿ ನಿನ್ನ ಮಗನಾಗಲಿ ನನಗೆ ತರ್ಪಣವನ್ನು ಸಹ ಕೊಡಬೇಕಾಗಿಲ್ಲ ಅಂತ ಕಣ್ಣೀರು ಹಾಕುತ್ತಾ ಹಾಸಿಗೆಯ ಮೇಲೆ ದೊಪ್ಪನೆ ಬೀಳ್ತಾನೆ. ತರ್ಪಣ ಅನ್ನುವ ಮಾತು ಮಹಾರಾಜ ಆಡಿದ್ದ. ಈ ತರ್ಪಣ ಅಂದ್ರೆ ಏನು ಅಂತ ಸ್ವಲ್ಪ ತಿಳಿದುಕೊಳ್ಳೋಣ ಮಕ್ಕಳೇ. ದೇವತೆಗಳಿಗೆ ಜಲತರ್ಪಣ ಕೊಡೋದು ಉಂಟು. ಉದಾಹರಣೆಗೆ ಸಂಧ್ಯಾ ವಂದನೆ ಮಾಡೋದು. ತೀರಿಕೊಂಡ ಪಿತೃಗಳನ್ನ ತೃಪ್ತಿಪಡಿಸೋದಕ್ಕೆ ತಿಲತರ್ಪಣ ಕೊಡೋದು ಉಂಟು. ತಿಲ ಎಂದರೆ ಎಳ್ಳು ಅಂತ. ತರ್ಪಣ ಬಿಡೋದಕ್ಕೆ ಕಪ್ಪು ಎಳ್ಳನ್ನ ಉಪಯೋಗಿಸ್ತಾರೆ. ಎಳ್ಳು ಶನಿಗ್ರಹಕ್ಕೆ ಕಾರಕ. ದ ಪ್ಲಾನೆಟ್ ಸ್ಯಾಟರ್ನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಶನಿ. ಎಳ್ಳಿನಿಂದ ತೈಲ ಉತ್ಪತ್ತಿ ಆಗುತ್ತೆ, ಅಂದ್ರೆ ಎಣ್ಣೆ ಉತ್ಪತ್ತಿ ಆಗುತ್ತೆ. ನಮ್ಮ ಶರೀರದಲ್ಲಿಯೂ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಅದು ಕೂಡ ಹಸ್ತಗಳ ಮೂಲಕ ಆಗುತ್ತೆ. ಹಸ್ತ ಅಂದ್ರೆ ಕೈ. ಮಂತ್ರವನ್ನ ಉಚ್ಚಾರಣೆ ಮಾಡುತ್ತಾ ತಿಲವನ್ನು ನೀರನ್ನು ಅರ್ಪಣೆ ಮಾಡಬೇಕು ಹಸ್ತದಿಂದ. ನೀರು ಕೂಡ ಒಳ್ಳೆಯ ವಿದ್ಯುತ್ ವಾಹಕ. ಅಂದ್ರೆ ವಾಟರ್ ಇಸ್ ಆಲ್ಸೋ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ತಿಲದ ಮೇಲೆ ಬಿಟ್ಟ ನೀರು ಎಳ್ಳಿನಲ್ಲಿರುವ ಗುಣಗಳನ್ನ ಚರ್ಮದ ಮೂಲಕ ಶರೀರಕ್ಕೆ ವರ್ಗಾಯಿಸುತ್ತದೆ. ಎಲ್ಲಿಯೇ ಇದ್ದರೂ ಅದರ ಫಲ ಪರಿವರ್ತನೆ ಆಗುವುದರ ಮೂಲಕ ಮೃತ ವ್ಯಕ್ತಿಗೆ ತಲುಪುತ್ತದೆ. ಪರಿವರ್ತನೆ ಅಂದ್ರೆ ಚೇಂಜ್. ಮೃತ ವ್ಯಕ್ತಿ ಅಂದ್ರೆ ಸತ್ತಿರುವ ಮನುಷ್ಯರು. ಹೇಗೆ ತರಂಗಗಳು ಗಾಳಿಯ ಮೂಲಕ ಟಿವಿ ರೇಡಿಯೋಗೆ ಬಂದು ಸೇರುವುದೋ, ತರಂಗ ಅಂದ್ರೆ ವೇವ್ಸ್, ಹಾಗೆ ನಾಮ ಗೋತ್ರ ಸಂಬಂಧ ಹೇಳಿಕೊಡುವ ಪಿಂಡದಾನ ತಿಲತರ್ಪಣ ಇವೆಲ್ಲ ಸೂಕ್ಷ್ಮ ರೂಪದಲ್ಲಿ ಪರಿವರ್ತನೆಯಾಗಿ ಆಕರ್ಷಣ ಶಕ್ತಿಯಿಂದ ಸೂಕ್ಷ್ಮ ರೂಪದಿಂದ ಮೃತ ವ್ಯಕ್ತಿಯನ್ನ ಸೇರುತ್ತದೆ. ಇಟ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಅ ಸಟಲ್ ಫಾರ್ಮ್ ಬೈ ಅಟ್ರಾಕ್ಷನ್ ಅಂಡ್ ರೀಚಸ್ ದ ಡೆಡ್ ಪರ್ಸನ್. ಇದೇ ತಿಲತರ್ಪಣದ ಮಹತ್ವ ಅಂದ್ರೆ ಇಂಪಾರ್ಟೆನ್ಸ್. ತಿಲತರ್ಪಣ ಅಂದರೆ ಏನು ಮತ್ತು ನಮ್ಮ ಶಾಸ್ತ್ರ ಸಂಪ್ರದಾಯ ಧರ್ಮದ ಆಚರಣೆ ಎಲ್ಲವೂ ವೈಜ್ಞಾನಿಕವೇ ಆಗಿದೆ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ. ಅಂದ್ರೆ ಅವರ್ ಕಲ್ಚರ್, ಟ್ರೆಡಿಷನ್, ಪ್ರಾಕ್ಟೀಸ್ ಆಫ್ ರಿಲಿಜಿಯನ್ ಆರ್ ಆಲ್ ಸೈಂಟಿಫಿಕ್. ಸುಮ್ನೆ ನಮ್ಮ ಹಿರಿಯರು ಮಾಡ್ತಾ ಇದ್ರು ನಾವು ಮಾಡ್ಬೇಕು ಅಷ್ಟೇ ಅನ್ನೋದಲ್ಲ. ಅದರ ಮಹತ್ವ ಏನು ಅಂತ ಇವತ್ತು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಅದರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಂಡ್ಬಿಟ್ರೆ ಮಾಡುವ ಕೆಲಸದಲ್ಲಿ ಇನ್ನೂ ಹೆಚ್ಚು ಶ್ರದ್ಧೆ ಬರುತ್ತೆ. ನಮ್ಮ ಧರ್ಮದ ಆಚರಣೆಗಳಲ್ಲೂ ಎಷ್ಟೊಂದು ಸೈಂಟಿಫಿಕ್ ರೀಸನ್ ಅಡಗಿದೆ ಅಂತ ನಿಮ್ಗೆ ಇವಾಗ ಗೊತ್ತಾಯ್ತು ಅಲ್ವಾ ಮಕ್ಕಳೇ. ಸರಿ, ಇನ್ನ ಕಥೆಗೆ ಬರೋದಾದ್ರೆ, ಕೈಕೇಯಿಯ ಮೇಲಿನ ಸಿಟ್ಟಿನಿಂದ ಮಹಾರಾಜ, ನನಗೆ ನೀವು ತಿಲತರ್ಪಣವನ್ನು ಕೊಡುವುದು ಬೇಕಾಗಿಲ್ಲ, ನೀನು ನನ್ನ ಹೆಂಡತಿಯಲ್ಲ, ನಿನ್ನ ಮಗ ನನ್ನ ಮಗ ಅಲ್ಲ ಅಂತ ಕೋಪ ಮಾಡ್ಕೊಳ್ತಾ ಇದ್ದಾನೆ. ಕ್ವಿಜ್ಗೆ ಹೋಗೋಕೆ ಮುಂಚೆ ದಯವಿಟ್ಟು ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತೀನಿ. ಹಾಗೆಯೇ ಎಲ್ಲರಿಗೂ ಈ ಕಥೆಗಳನ್ನ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ನಿಮಗೆ ಯಾವುದೇ ವಿಡಿಯೋಗಳು ಮಿಸ್ ಆಗೋದೇ ಇಲ್ಲ. ಹಾಗಾದ್ರೆ ಬನ್ನಿ ಮಕ್ಕಳೇ, ನಾವು ಕ್ವಿಜ್ ನ ಶುರು ಮಾಡೋಣ. ಪ್ರಶ್ನೆ 1. ದಶರಥ ಮಹಾರಾಜ ಕೈಕೇಯಿಯ ಹತ್ತಿರ ಏನಂತ ಕೇಳ್ಕೊತಾನೆ? ಪ್ರಶ್ನೆ 2. ಅದಕ್ಕೆ ಕೈಕೇಯಿ ಏನಂತ ಹೇಳ್ತಾಳೆ? ಪ್ರಶ್ನೆ 3. ಒಬ್ಬರಿಗೆ ನಾವು ಸಹಾಯವನ್ನ ಮಾಡಿ ಪದೇ ಪದೇ ಹೇಳಿ ತೋರಿಸಬಾರದು, ಯಾಕೆ ಮಕ್ಕಳೇ? ಪ್ರಶ್ನೆ 4. ಇವತ್ತಿನ ಕಥೆಯಲ್ಲಿ ಬಂದಿರುವ ಗಾದೆ ಮಾತು ಯಾವುದು? ಪ್ರಶ್ನೆ 5. ಮಹಾರಾಜ ತನ್ನನ್ನು ತಾನೇ ಬೈದುಕೊಳ್ತಾನೆ, ಏನಂತ ಬೈದುಕೊಳ್ತಾನೆ ಮಕ್ಕಳೇ? ಪ್ರಶ್ನೆ 6. ತಿಲತರ್ಪಣ ಅಂದರೆ ಏನು? ಪ್ರಶ್ನೆ 7. ತುಂಬಾ ಬೇಜಾರಾಗಿ ದಶರಥ ಮಹಾರಾಜ ಏನಂತ ಬೈಯುತ್ತಾನೆ ಕೈಕೇಯಿಯನ್ನ? ಪ್ರಶ್ನೆ 8. ಇವತ್ತಿನ ಕಥೆಯಿಂದ ನೀವು ತಿಳಿದುಕೊಳ್ಳಬಹುದಾದ ನೀತಿ ಪಾಠಗಳು ಏನು ಮಕ್ಕಳೇ? ಸರಿ, ಇದಕ್ಕೆಲ್ಲ ನಿಮ್ಗೆ ಉತ್ತರ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಿಮ್ಗೆಲ್ಲ ಗೊತ್ತೇ ಇದೆ ಏನ್ ಮಾಡ್ಬೇಕು ಅಂತ. ಇನ್ನೊಂದ್ಸಲ ಕಥೆನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಈ ಶ್ರೀರಾಮನ ಕಥೆಗಳನ್ನ ಬೇರೆಯವರಿಗೂ ಶೇರ್ ಮಾಡೋದನ್ನ ಮರಿಲೇಬೇಡಿ ಮಕ್ಕಳೇ. ಹಾಗಾದ್ರೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಸಿಯಾರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.